ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಪರಿವರ್ತನೆ ಗುರುವಿನ ಬಳಿ ಹೋದಾಗ ಅದು ಆಗಬೇಕು. ಗುರುವಿನ ಬಳಿ ಹೋಗಿಯೂ ಪರಿವರ್ತನೆ ಆಗದೇ ಇದ್ರೆ ಓದುವುದಕ್ಕೆ ಅರ್ಥ ಇಲ್ಲ, ಹೋಗುವುದಕ್ಕೂ ಅರ್ಥ ಇಲ್ಲ. ಏನೂ ಆಗದೇ ಇದ್ದ ಹಾಗೆ ಇದ್ರೆ ಗುರುವಿನ ಬಳಿ ಹೋದ ಮತ್ತೆಯೂ ಹೋಗಿ ಏನು ಸಾರ್ಥಕ? ಪರಿವರ್ತನೆ ಆಗಲೇಬೇಕು. ಪರಿವರ್ತನೆ ಆದರೆ ಅದೇ ಪುನರ್ಜನ್ಮ. ಈ ಜನ್ಮ ಪ್ರಧ್ವಂಸ ಜನ್ಮಪ್ರದ ಗರಿಮತಯ ಎನ್ನುವಾಗ ಇರುವ ಜನ್ಮ ಹೋಗಿ ಹೊಸ ಜನ್ಮ ಬರುವುದು ಅಂದರೆ ಬೇರೆ ಏನೂ ಇಲ್ಲ. ನಮ್ಮಲ್ಲಿ ಪರಿವರ್ತನೆಗಳಾಗ್ತವೆ. ಪರಿವರ್ತನೆ ಅಂದ್ರೆ ಏನು? ಇರುವುದು ಕೆಲವುದು ಇಲ್ಲವಾಗಬಹುದು, ಹೊಸದು ಕೆಲವು ಬರಬಹುದು, ಇರುವುದು ಕೆಲವು ಮಾರ್ಪಾಡಾಗಬಹುದು. ಇದೇ ತಾನೇ ಪುನರ್ಜನ್ಮ ಅಂತಂದ್ರೆ. ಹಾಗಾಗಿ ಯಾವುದೇ ಗುರುವಾದರೂ ಯಾವುದೇ ಶಿಷ್ಯನಾದರೂ ಗುರು ಶಿಷ್ಯ ಭಾವ ಅಲ್ಲಿ ಬೆಳೆಯಿತು ಅಂತಾದರೆ, ಗುರು ಮಾಡುವ ಪ್ರಕ್ರಿಯೆಗಳು ನಡೆದು ಅಂತಾದರೆ ಬದಲಾವಣೆಗಳು ಬರಲೇಬೇಕು. ಎಷ್ಟು ಗಂಟಾಗಿದೆಯೋ ಅಷ್ಟೋ ಗಂಟುಗಳು ಬಿಚ್ಚಬೇಕು. ಜನ್ಮ ಜನ್ಮಾಂತರಗಳಲ್ಲಿ ಗಂಟುಗಳು ಎಷ್ಟಾಗಿರ್ಬೋದು? ಅನಂತ ಅಸಂಖ್ಯಾತ. ಆ ಗಂಟುಗಳೆಲ್ಲ ಬಿಡಿಸಿದಾಗ ಅದು ಪುನರ್ಜನ್ಮದ ಹಾಗೆ ಕಾಣ್ತದೆ. ಅದು ಈಗ ಇದ್ದ ಹಾಗೆ ಇದೇ ಜನ್ಮ ಅಂತ ಅನ್ಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟು ಬದಲಾವಣೆಗಳು ಬರ್ತವೆ, ಬಂದೇ ಬರ್ತವೆ ಅವು. ಹಾಗಾಗಿ ಆ ಜನ್ಮ ಪ್ರಧ್ವಂಸ ಜನ್ಮಪ್ರದ ಗರಿಮಿತಯ ಎನ್ನುವ ಮಾತನ್ನು ಬಾಲ್ಯವರು ಹೇಳಿದ್ದು ಅಂತ. ಹೊಸ ಜನ್ಮ ಕೊಡ್ತಾನೆ, ಹಳೆ ಬಾಳು ಸುಟ್ಟಿತ್ತು, ಹೊಸ ಬಾಳು ಹುಟ್ಟಿತ್ತು ಎನ್ನುವ ಹಾಗೆ ಆಗ್ತದೆ ಎನ್ನಲಿಕ್ಕೆ ಕಾರಣ ಈ ಪರಿವರ್ತನೆಗಳು ಇವು ಆಗಬೇಕು. ಪರಿವರ್ತನೆಗಳು ಶುಭ ಪರಿವರ್ತನೆಗಳು ಅಂಥದ್ದಾಗಬೇಕಾಗ್ತದೆ ಅಂತ. ಅಲ್ಲಿಂದ ಮುಂದಕ್ಕೆ ದಿವ್ಯ ದೃಷ್ಟಿ ಪ್ರಭಾವಾತ್. ಗುರುವನ್ನು ಯಾಕೆ ದೇವರ ಹಾಗೆ ಪೂಜೆ ಮಾಡಬೇಕು ಅಂತಂದ್ರೆ ಅದಕ್ಕಿರುವ ಕಾರಣಗಳನ್ನು ನಿರೂಪಣೆ ಮಾಡ್ತಾ ಬರ್ತಾ ಇದ್ದಾರೆ. ಹಿಂದಿನ ಕಾರಣ ಹೊಸ ಜನ್ಮ ಕೊಟ್ಟವನು, ಹಾಗಾಗಿ ದೇವರ ಹಾಗೆ ಪೂಜೆ ಮಾಡು ಗುರುವನ್ನು. ಈಗ ಪ್ರಕೃತ ಕಾರಣ, ಅದರ ಮುಂದಿನ ಕಾರಣ ದಿವ್ಯ ದೃಷ್ಟಿ ಪ್ರಭಾವ. ಗುರುವಿಗಿರುವ ದಿವ್ಯ ದೃಷ್ಟಿ ಪ್ರಭಾವ ಇದೆಯಲ್ಲ, ಅದಕ್ಕಾಗಿ ದೇವರ ಹಾಗೆ ನಾವು ಪೂಜೆ ಮಾಡಬೇಕು. ದಿವ್ಯ ದೃಷ್ಟಿ ಅಂದ್ರೆ ದೇವದೃಷ್ಟಿ, ದೇವರ ನೋಟ. ದೇವರನ್ನು ನೋಡುವ ನೋಟವೂ ಹೌದು, ದೇವರು ನೋಡುವ ನೋಟವೂ ಹೌದು. ಅದು ಇರುವುದರಿಂದ ಗುರುವನ್ನು ದೇವರ ಹಾಗೆ ಪೂಜೆ ಮಾಡಬೇಕು ಎಂಬುದು ಸಾರಾಂಶ. ಈ ಗುರುವಿಗೆ ಕಣ್ಣೇ ವಿಶೇಷ. ತಾಯಿಗೆ ಕರುಳು ಹೇಗೆ ವಿಶೇಷವೋ ಹಾಗೆ ಗುರುವಿಗೆ ಕಣ್ಣು ವಿಶೇಷ. ಎಲ್ಲ ಕಣ್ಣಿನಲ್ಲೇ ಇದೆ. ಎಷ್ಟೋ ಬಾರಿ ಬರೇ ಕಣ್ಣಿನಲ್ಲಿಯೇ ಎಲ್ಲ ಕೆಲಸಗಳು ಹೋಗ್ತವೆ. ಇದನ್ನೆಲ್ಲ ಈ ಮಾತನ್ನು ನೀವು ಕಾದಂಬರಿಗಳಲ್ಲಿ ಅಥವಾ ಲೋಕ ವ್ಯವಹಾರದಲ್ಲೂ ನೀವು ಈ ಮಾತನ್ನು ಕೇಳಿದಿರಿ. ಅದೇನು ಕಣ್ಣಲ್ಲೇ ಎಲ್ಲ ಮುಗಿದೋಗ್ತದೆ ಕೆಲಸಗಳು. ಸನ್ನೆ ಮಾಡಿದರೆ ಕಣ್ಣಲ್ಲಿ, ಅದರಲ್ಲೇ ಎಲ್ಲ ಆಯ್ತು ಅಂತ. ಕಣ್ಣು ಭಾಷೆ ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಆ ಗ್ರಹಿಸುವ ಸೂಕ್ಷ್ಮ ಎದುರಿಗಿರುವ ವ್ಯಕ್ತಿಗೆ ಇದ್ದಾಗ, ಸೂಚಿಸುವ ಸೂಕ್ಷ್ಮ ಈ ವ್ಯಕ್ತಿಗೆ ಈಚೆ ವ್ಯಕ್ತಿಗೆ ಇದ್ದಾಗ ಬರೇ ಕಣ್ಣು ಸನ್ನೆಯಿಂದಲೇ ಎಲ್ಲ ಕೆಲಸವೂ ಆಗಬಹುದು ಎನ್ನುವುದು ವ್ಯಾವಹಾರಿಕ. ಆದರೆ ಗುರುವಿನದ್ದು ಪಾರಮಾರ್ಥಿಕ ಅದು ಅಂತ. ಕಣ್ಣಿನಲ್ಲೇ ಎಲ್ಲ ಆಗ್ತದೆ ಅಂದ್ರೆ ಒಮ್ಮೆ ಈಕ್ಷಿಸಿದರೆ ಸಾಕು ಅಂತ. ಸರಿಯಾದ ಒಂದು ಭಾವದಲ್ಲಿ ಆ ನೆಲೆಯಲ್ಲಿ ನಿಂತು ಗುರು ಒಮ್ಮೆ ಈಕ್ಷಿಸಿದರೆ ಎಲ್ಲ ಪಾಪಗಳು ಕಳೆದು ಉದ್ಧಾರ ಆಗ್ತಾವೆ. ಗುರು ದೃಷ್ಟಿಗೆ ತುಂಬಾ ಮಹತ್ವ ಇದೆ ನೋಡಿ. ಅದು ನಮ್ಮ ಮನೆ, ಒಮ್ಮೆ ನೋಡ್ಬಿಡಿ ಸಾಕು ಗುರುಗಳು ಅಂತ ಹೇಳ್ತಾರೆ. ತಮ್ಮ ದೃಷ್ಟಿ ಬಿದ್ರೆ ಸಾಕು. ಪಾದ ಬರೋದು ಆಮೇಲೆ, ದೃಷ್ಟಿ ಬಿದ್ರೆ ಸಾಕು ಅಂತ. ಯಾಕೆಂದ್ರೆ ಗುರು ದೃಷ್ಟಿಗಿರ್ತಕ್ಕಂತಹ ಮಹತ್ವ ಅದು ದಿವ್ಯ ದೃಷ್ಟಿಯಾಗಿದ್ರಿಂದ ದಿವ್ಯವಲ್ಲದುದನ್ನು ಕಳೆಯುತ್ತದೆ. ಅದು ದಿವ್ಯವಾದುದನ್ನು ಉಂಟು ಮಾಡುವುದು ಅಥವಾ ಇರುವುದನ್ನು ಬೆಳೆಸುವುದು ಮಾತ್ರ ಅಲ್ಲ, ದಿವ್ಯವಲ್ಲದುದನ್ನು ಕಳೆಯುವಂತಹ ದೃಷ್ಟಿ. ಹಾಗಾಗಿ ದಿವ್ಯ ದೃಷ್ಟಿ ಪ್ರಭಾವ. ಈ ದೃಷ್ಟಿಪಾತ ಅಂತಲೇ ಒಂದು ದೀಕ್ಷಾ ವಿಧಾನ ಕೂಡ ಇದೆ ಅಂತ. ಅಲ್ಲಿ ಇನ್ನು ಕಿವಿಯಲ್ಲಿ ಮಂತ್ರೋಪದೇಶವೂ ಇಲ್ಲ ಅಥವಾ ಇನ್ನು ಬೇರೆ ಬೇರೆ ದೀಕ್ಷೆಯ ಪ್ರಕ್ರಿಯೆಗಳು ಏನೂ ಇಲ್ಲ ಅಂತ. ಕಣ್ಣು ಸೇರುವುದಷ್ಟೇ. ಗುರುವಿನ ಕಣ್ಣು ಶಿಷ್ಯನ ಕಣ್ಣು ಪರಸ್ಪರ
ದೃಷ್ಟಿ ಸಮಾಗಮ. ಆ ದೃಷ್ಟಿ ಸಮಾಗಮದಲ್ಲಿ ಎಲ್ಲವೂ ಆಗಿ ಹೋಗ್ತದೆ. ಕೊಡಬೇಕಾದುದನ್ನು ಕೊಟ್ಟಾಗ್ತದೆ, ಕಳೆಯಬೇಕಾದುದನ್ನು ಕಳೆದೂ ಆಗ್ತದೆ. ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದೀಕ್ಷಾ ವಿಧಾನಗಳಲ್ಲಿ ಆ ದೃಷ್ಟಿಪಾತ ದೀಕ್ಷೆ ಒಂದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಯಾಕೆಂದ್ರೆ ಈ ಕಣ್ಣೆಂಬುದು ದ್ವಾರ, ಮನಸ್ಸಿಗೆ, ಆತ್ಮಕ್ಕೆ ದ್ವಾರ. ಅದು ಮಹಾದ್ವಾರ ಅಂತ ಅನ್ಬೋದು ಅಂತ. ಆತ್ಮವೋ ಮನಸ್ಸೋ ತನ್ನನ್ನು ತಾನು ವ್ಯಕ್ತಪಡಿಸ್ಕೊಳ್ತಕ್ಕಂಥದ್ದು ಕಣ್ಣಿನ ಮೂಲಕವಾಗಿ. ಹಾಗೆಯೇ ಇನ್ನೊಬ್ಬನ ಭಾವನೆಗಳನ್ನು, ಇನ್ನೊಬ್ಬನ ಬೇರೆ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಅಲ್ಲಿಂದ ಅಂತ. ಕೊಡುಕೊಳ್ಳುವ ಪ್ರಕ್ರಿಯೆ ಕಣ್ಣಿಂದ ಆದ ಹಾಗೆ ಬೇರೆ ಏನಿಂದಲೂ ಕೂಡ ಆಗೋದಿಲ್ಲ ಅಂತ. ಇಲ್ಲಿಂದ ಭಾವನೆಗಳು ಹೊರಗೆ ಹೋಗುವಂಥದ್ದು, ಇದರಿಂದ ಭಾವನೆಗಳು ಒಳಗೆ ಬರುವಂಥದ್ದು, ಇದೆಲ್ಲ ಎಲ್ಲಿಂದ ಆಗುವಂಥದ್ದು? ಕಣ್ಣಿನಿಂದಲೇ ಆಗುವಂಥದ್ದು. ಹಾಗಾಗಿ ಮಹಾದ್ವಾರ ಇದ್ದ ಹಾಗೆ ಅದು. ಈಗ ಗುರುದೃಷ್ಟಿ ಇದ್ದ ಹಾಗೆ ಬೇರೆ ದೃಷ್ಟಿ ಬಗ್ಗೆಯೂ ತುಂಬಾ ಮಾತುಗಳನ್ನ ಹೇಳಿದ್ದಾರೆ. ಅನುಭವಗಳಲ್ಲೂ ಇರ್ತಕ್ಕಂಥದ್ದು ಅಂತ. ಅವರು ಒಂದ್ಸರ್ತಿ ನೋಡಿದ್ರೆ ಮತ್ತೆ ಅದು ಉದ್ಧಾರ ಆಗೋದಿಲ್ಲ ಅದಂತ. ಆ ದೃಷ್ಟಿ ಬಿದ್ದರೆ, ಕುದೃಷ್ಟಿ, ಕಾಕದೃಷ್ಟಿ ಅದು ಬಿದ್ದರೆ ಮುಗೀತು, ಮತ್ತದು ಉದ್ಧಾರ ಆಗೋದೇ ಇಲ್ಲ. ಯಾಕೆಂದ್ರೆ ನಂಜು ಒಳಗೆ ತುಂಬಾ ಇದ್ದಾಗ ನಂಜು ಕಣ್ಣಿಂದ ಹೊರಗೆ ಬರಬಹುದು, ಅದು ಚೆಲ್ಲಾಡ್ಬೋದು ಪದಾರ್ಥದ ಮೇಲೆ. ನಂಜು ಅನ್ನೋದಕ್ಕೆ ಅದನ್ನು ಭೌತಿಕ ರೂಪ ಇಲ್ಲದೆ ಆದ್ರೂ ಕೂಡ ಅಭೌತಿಕವಾಗಿರ್ತಕ್ಕಂಥ ರೂಪ ಇದೆಯಲ್ಲ, ಅದು ಎಲ್ಲವನ್ನು ಹಾಳು ಮಾಡಬಹುದು. ಅದು ಸಾಧ್ಯ ಇದೆ, ಅದು ಪ್ರಾಕ್ಟಿಕಲ್, ಅದು ನಂಬಬಹುದು ಅದನ್ನು. ಹಾಗೆಯೇ ದಿವ್ಯ ಭಾವಗಳು ಕೂಡ ಹಾಗೆ ಅಂತ. ಗುರುವಿನೊಳಗೆ ಅಂತಹದೊಂದು ಕರುಣೆ, ಅದರ ಹಿಂದೆ ಅಂತಹದೊಂದು ಚೈತನ್ಯ ಇದ್ದಾಗ ಆ ಕರುಣೆ, ಆ ಚೈತನ್ಯ ಕಣ್ಣಿಂದ ಹೊರಗೆ ಬಂದು ಶಿಷ್ಯನ ಮೇಲೆ ಸುರಿದರೆ ಅವನು ಉದ್ಧಾರ ಆಗಲೇಬೇಕು. ಇದಕ್ಕಿಂತ ಹೆಚ್ಚು ಏನೂ ಬೇಕಾಗದೇ ಇರಬಹುದು. ಎಷ್ಟೋ ಜನರಿಗೆ ಆ ದೃಷ್ಟಿಗಿಂತ ಹೆಚ್ಚು ಏನೂ ಬೇಕಾಗದೇ ಇರಬಹುದು. ದೃಷ್ಟಿ ಒಂದೇ ಸಾಕಾಗಬಹುದು ಅಂತ. ಅದು ಯೋಗ್ಯತೆಯನ್ನು ಆಧರಿಸಿ, ಕೊಡುವವನ ತೆಗೆದುಕೊಳ್ಳುವ ಯೋಗ್ಯತೆಯನ್ನು ಆಧರಿಸಿ ಅಷ್ಟು ಮಾತ್ರವೇ ಸಾಕಾಗಬಹುದು ಅಂತ. ಹಾಗೆ ದಿವ್ಯ ದೃಷ್ಟಿ ಪ್ರಭಾವ ಅಂತ ಗುರುವಿಗಂತೂ ತುಂಬಾ ಅದನ್ನು ಹೇಳ್ತಕ್ಕಂಥದ್ದು. ಈ ಜ್ಯೋತಿಷದಲ್ಲೂ ಕೂಡ ಹಾಗೆ ಅಂತ. ದೃಷ್ಟಿಗಳಿಗೆ ತುಂಬಾ ಮಹತ್ವ ಇದೆ ಜ್ಯೋತಿಷದಲ್ಲಿ. ಗ್ರಹಗಳ ಯೋಗದಿಂದ ಹೇಗೆ ಪರಿಣಾಮಗಳು ಉಂಟಾಗ್ತವೋ ದೃಷ್ಟಿಯಿಂದ ಕೂಡ ಹಾಗೆ ಅಂತ. ಆ ರಾಶಿಗೆ ಅಥವಾ ಆ ಭಾವಕ್ಕೆ ಆ ಗ್ರಹ ಬರಬೇಕು ಅಂತಿಲ್ಲ, ಬೇರೆ ಕಡೆಯಿಂದ ನೋಡಿದ್ರೆ ಸಾಕು, ದೃಷ್ಟಿ ಹಾಕಿದ್ರೆ ಸಾಕು, ಆ ಪರಿಣಾಮಗಳಾಗ್ತವೆ. ಅಲ್ಲಿ ಗುರುವಿಗೆ 3 ಕಡೆ ದೃಷ್ಟಿ ಇರ್ತದೆ. ತಾನು ಇರುವ ಜಾಗದಲ್ಲಿ ಇರ್ತಾನೆ ಗುರು, ಇರುವ ರಾಶಿಯಲ್ಲಿ. ಅಲ್ಲಿಂದ 5ನೇ ರಾಶಿ, 7ನೇ ರಾಶಿ, 9ನೇ ರಾಶಿಗಳನ್ನು ಗುರು ನೋಡ್ತಾನೆ. ಆ ನೋಡಿದ ರಾಶಿಗಳು ಒಳ್ಳೇದಾಗ್ತವೆ. ಯಾವ ಭಾವವನ್ನು ನೋಡ್ತಾನೋ ಗುರು, ಆ ಭಾವ ಎಲ್ಲ ಒಳ್ಳೇದಾಗ್ತದೆ. ಅಲ್ಲಿ ದೋಷಗಳಿದ್ರೆ ಪರಿಹಾರ ಆಗ್ತದೆ. ಗುರು ದೃಷ್ಟಿಗೆ ತುಂಬಾ ದೊಡ್ಡ ಅರ್ಥ ಹೇಳಿದ್ದೇ ಜ್ಯೋತಿಷ ಅಲ್ಲಿ ಅಂತ. ದೋಷ ಪರಿಹಾರ, ದೋಷ ಹೇಳಿದ್ರು 5ನೇ ಮನೆಯಲ್ಲಿ ಇಂತಹ ಯೋಗ ಬಂದ್ರೆ ಇಂತಿಂಥ ಅನಾಹುತಗಳಾಗ್ತವೆ, ಅನಿಷ್ಟಗಳಾಗ್ತವೆ. ಆದರೆ ಶುಭ ದೃಷ್ಟಿ ಬಂದರೆ, ಗುರುವ ಶುಕ್ರನ ಬುಧನ ನೋಡಿದರೆ, ಅಥವಾ ಅದರಲ್ಲಿಯೂ ಕೂಡ ಗುರು ನೋಡಿದರೆ ಮುಗೀತು. ಯಾಪ್ಯಾಭವಂತಿ ಶುಭಯೋಕ್ಷಿತ, ಆ ದೋಷಕ್ಕೆ ಪರಿಹಾರ ಬಂತು ಅಂತ ಲೆಕ್ಕ. ದೋಷ ಪರಿಹಾರ ಆಗ್ತದೆ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಈ 2 ಶಕ್ತಿಗಳು ಅಂತ, ಒಂದು ಪಾಪ ಪರಿಹಾರಕ ಶಕ್ತಿ, ಪುಣ್ಯಪ್ರದಾಯಕ ಶಕ್ತಿ, ಒಳಿತನ್ನ ಮಗಮಗದು ಕೊಡುವಂತಹ ಶಕ್ತಿ ಮತ್ತು ಕೆಡುಕನ್ನ ಕೆಡಿಸುವ ಶಕ್ತಿ ಬರೀ ನೇತ್ರಕ್ಕಿದೆ ಎನ್ನುವುದನ್ನು ನಾವು, ಗುರುದೃಷ್ಟಿಗಿದೆ ಎನ್ನುವುದನ್ನು ಜ್ಯೋತಿಷದಲ್ಲಿ ನಾವು ಅರ್ಥ ಮಾಡಿಕೊಳ್ಬಹುದು ಅಂತ. ಹಾಗಾಗಿ 1,00,000 ದೋಷಂ ಹಂತಿ ದೇವೇಂದ್ರ ಪೂಜ್ಯ. 1,00,000 ದೋಷ ಇರಲಿ, ಆದರೆ ಒಂದು ಗುರುದೃಷ್ಟಿ ಅದನ್ನು ಪರಿಹಾರ ಮಾಡ್ತದೆ. ಈ ಮಾತನ್ನು ಜ್ಯೋತಿಷ ಹೇಳಿದೆ. ಬಹಳ ಕಡೆಗೆ ಈ ಗುರುದೃಷ್ಟಿ ಅದರ ಪ್ರಭಾವಗಳನ್ನು ಜ್ಯೋತಿಷ ಹೇಳಿದೆ ಅಂತ. ಅದು ಗ್ರಹ ಮಂಡಲದ ಮಧ್ಯೆ ಇರ್ತಕ್ಕಂಥ ಗುರುವಿಗೆ ಮಾತ್ರ ಅನ್ವಯ ಆಗ್ತಕ್ಕಂಥದ್ದಲ್ಲ, ಸಾಕ್ಷಾತ್ ಗುರುವಿಗೂ ಕೂಡ ಪೂರ್ತಿಯಾಗಿ ಅನ್ವಯ ಆಗ್ತಕ್ಕಂಥದ್ದು ಅಂತ. ಅದು ನೋಟಿದಲ್ಲಿ ಒಳ್ಳೆಯದು. ನೋಟ ಬೀಳದಿದ್ರೆ, ಗುರು ಏನು ತೊಂದರೆ ಮಾಡದೇ ಇದ್ರು, ಗುರುವಿನ ನೋಟ ಬೀಳದೇ ಇದ್ದಾಗ ತೊಂದರೆ ಮಾಡೋರು ಮಾಡ್ತಾರೆ, ಮಾಡ್ಲಿಕ್ಕೆ ಅವಕಾಶ ಆಗ್ತಿದ್ದಾಗ. ಗುರು ಏನು ಕೆಡುಕು ಮಾಡಬೇಕು ಅಂತಿಲ್ಲ. ಜ್ಯೋತಿಷದಲ್ಲೂ ಕೂಡ ಹಾಗೆ, ಗುರು ಯಾವ ಅನಿಷ್ಟವನ್ನೂ ಮಾಡೋದಿಲ್ಲ. ಅನಿಷ್ಟವನ್ನ ಶನಿ, ಕುಜ ಇವರೆಲ್ಲ ಮಾಡ್ತಾರೆ. ಗುರು ಇದ್ದರೆ, ನೋಡಿದರೆ ಆ ಅನಿಷ್ಟಗಳು ಪರಿಹಾರ ಆಗ್ತವೆ. ಇಲ್ಲದೆ ಇದ್ದಾಗ ಪ್ರೊಟೆಕ್ಷನ್ ಇಲ್ಲ ಅಂತ, ರಕ್ಷಣೆ ಇಲ್ಲ. ಹಾಗಾಗಿ ಹಾಳಾಗುವುದನ್ನು ತಡೆಯೋರು ಯಾರೂ ಇಲ್ಲ. ಇದು ಕವಚ. ಗುರು ದೃಷ್ಟಿ ಅನ್ನೋದು ಕವಚ. ಆ ಕವಚ ಇಲ್ಲದೆ ಇದ್ದಾಗ ತೊಂದರೆ ಮಾಡೋರಿಂದ ತೊಂದರೆಗಳಾಗ್ತವೆ, ಗುರು ತೊಂದರೆ ಮಾಡೋದಿಲ್ಲ, ತೊಂದರೆ ಮಾಡೋದ್ರಿಂದ ತೊಂದರೆಗಳಾಗ್ತವೆ. ಹಾಗಾಗಿ ಗುರುದೃಷ್ಟಿ ಅವಶ್ಯವಾಗಿ ಬೇಕು. ಒಂದೇ ನೋಟದಿಂದ ಎಲ್ಲವೂ ಆಗ್ಬಿಡ್ಬೋದು, ಒಂದೇ ನೋಟ ಸಾಕಾಗ್ಬಿಡ್ಬೋದು ಅಂತ. ನಾವು ಈ ನಾಥ ಪರಂಪರೆಯಲ್ಲಿ, ಈ ಗಂಹಾರದ ಪರಂಪರೆಯಲ್ಲಿ ನಾವು ಇದನ್ನು ಕೇಳ್ತೇವೆ.
ಅಲ್ಲಿ ಈಗ ಇರುವ ಗುರುಗಳು ಶಂಕರಾನಂದರು ಅಂತ, ಅವರ ಗುರುಗಳು ತ್ರಿವಿಕ್ರಮಾನಂದರು, ತಂದೆ ಮಗ ಆಗ್ತಾರೆ ಅವರು. ಅದೇ ಒಂದು ಕಾಯಿ ಪಲ್ಯ ತರಕಾರಿ ವಿಷಯಕ್ಕೆ ಏನೋ ಒಂದು ಮಾತು ಬಂದಂತೆ ತಂದೆ ಮಗ ಇಬ್ಬರು ಬೇರೆ ಬೇರೆ ಆಗ್ಬಿಡ್ತಾರೆ. ತಂದೆ ಮಗನನ್ನು ದೂರ ಇಡ್ತಾರೆ. ಕೊನೆಗೆ ಅವರ ಹತ್ತಿರ ಶಿಷ್ಯರು ತುಂಬಾ ಒತ್ತಾಯ ಮಾಡ್ತಾರೆ ತ್ರಿವಿಕ್ರಮಾನಂದರನ್ನ, ನೀವು ಹೀಗೆ ಮಾಡಿದ್ರೆ ಹೇಗೆ, ಮುಂದೆ ಗುರು ಆಗ್ಬೇಕಲ್ಲ ಅವರು, ನೀವು ಮಾಡಬೇಕು, ನೀವು ಅವ್ರಿಗೆ ಅನುಗ್ರಹ ಮಾಡಬೇಕು ಅಂದಾಗ ಕೊನೆಯ ಕಾಲದಲ್ಲಿ ಕೊನೆ ಸಮಯದಲ್ಲಿ ಬರ್ಲಿಕ್ಕೆ ಹೇಳವ ನನ್ನ ಅಂತ ಬಂದ್ರೆ ಓರೆಗಣ್ಣಿಂದ ನೋಡಿದ್ರು ಅಂತ. ಎದುರಿಗೊಂದು ನಿಲ್ಲುವ ಧೈರ್ಯವೂ ಅವರಿಗೆ ಇರ್ಲಾರದು, ಇವರು ಸೂಚನೆ ಅಷ್ಟೇ ಅಂತ ಓರೆಗಣ್ಣಿಂದ ನೋಡಿದ್ರು ಅಂತ. ಶಂಕರಾನಂದರು ಬಹಳ ದೊಡ್ಡ ಅನುಭಾವಿಯೂ ಆದ್ರು, ಜ್ಞಾನಿಯೂ ಆದ್ರು. ಜ್ಞಾನಿ ಅಂದ್ರೆ ಏನು, ತನ್ನ ಅಂತ್ಯ ಸಮಯವನ್ನು ಹೇಳಿ ಸಮಾಧಿಯನ್ನು ಮಾಡಿಸಿ ಸಮಾಧಿಯೊಳಗೆ ಕುಳಿತು ಶಿಷ್ಯರಿಗೆ ಪ್ರವಚನ ಕೊಟ್ಟು ಬ್ರಹ್ಮರಂಧ್ರ ಭೇದದಿಂದ ದೇಹತ್ಯಾಗ ಮಾಡಿರ್ತಕ್ಕಂಥ ಮಹನೀಯ ಶಂಕರಾನಂದರು. ಅವರ ಪ್ರವಚನಗಳು, ಅವರ ಬರಹಗಳು, ಅವರು ಮಾಡಿದ ಕೆಲಸಗಳು ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಅವರ ಕಾಲದಲ್ಲಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಬರೀ ಅರೆಗಣ್ಣಲ್ಲಿ ನೋಡಿದ್ದು, ಓರೆಗಣ್ಣಲ್ಲಿ ನೋಡಿದ್ದು ಅದಕ್ಕೆ ನಾ ಇಷ್ಟ ಆಗಿರೋದು, ಇಡೀ ಕಣ್ ತೆರೆದು ಕಣ್ತುಂಬ ನೋಡಿದ್ರು ಏನಾಗ್ತಿದ್ವು ನಾನು ಅಂತ ಅವರು ಹೇಳ್ಕೊಳ್ತಾ ಇದ್ರಂತೆ ಶಂಕರಾನಂದರು ಅಂತ. ಅಂದ್ರೆ ದಿವ್ಯ ದೃಷ್ಟಿ ಪ್ರಭಾವ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದು ಅಂತ. ಅದು ಒಂದು ಕ್ಷಣ ಅಷ್ಟೇ, ಒಂದು ಕ್ಷಣದ ಒಂದು ನೋಟ, ಅದ್ರ ಹಿಂದಿರ್ತಕ್ಕಂಥ ಸಂಕಲ್ಪ ಭಾವ ಎಷ್ಟು ಕೆಲಸ ಮಾಡ್ತದೆ ಅನ್ನೋದನ್ನು ನಾವು ಈ ಉದಾಹರಣೆಗಳಲ್ಲಿ, ಇದೇನು ಬಹಳ ಶತಮಾನದ, ಸಹಸ್ರಮಾನದ, ಯುಗಮಾನದ ಹಳೆ ಉದಾಹರಣೆ ಅಲ್ಲ. ಶಂಕರಾನಂದರ ಕೊನೆಯನ್ನು ಕಂಡವರಿದ್ದಾರೆ. ಅಷ್ಟು ಇತ್ತೀಚಿನ ವಿಷಯ ಇದು ಅಂತ, ಈಗೆಲ್ಲ ನಡೆದಿದೆ ಅಂತ. ಹಾಗಾಗಿ ಗುರು ದೃಷ್ಟಿ, ದಿವ್ಯ ದೃಷ್ಟಿ ಪ್ರಭಾವ ಅಥವಾ ದಿವ್ಯ ದೃಷ್ಟಿಗೆ ಇರ್ತಕ್ಕಂಥ ಪ್ರಭಾವ ಅದ್ಭುತ ಅಂತ. ಏನು ಅದ್ಭುತ ಅಂದ್ರೆ, ದಿವ್ಯ ಅಲ್ಲದೆ ಇದ್ದನ್ನು ದಿವ್ಯವಾಗಿ ಮಾಡ್ತದೆ ಅದು ಅಂತ. ಇಲ್ಲಿವರೆಗೂ ದಿವ್ಯ ಅಲ್ಲ ಅದು, ದಿವ್ಯವೂ ಅಲ್ಲ ಭವ್ಯವೂ ಅಲ್ಲ, ಅದು ಇದ್ದಕ್ಕಿದ್ದಂತೆ ದಿವ್ಯ ಭವ್ಯ ಆಗ್ತದೆ ಅದು. ಹಾಗೆ ಮಾಡುವಂತ ಶಕ್ತಿ ಎಲ್ಲೋ ದಿವ್ಯದ ಒಂದು ಬೀಜ ಒಳಗೆಲ್ಲೋ ಆಳದಲ್ಲಿದ್ರೆ, ಪಾತಾಳದಲ್ಲಿ ಇನ್ನೂ ಅಷ್ಟು ಆಳದಲ್ಲಿದ್ರೆ, ಅದು ಇದ್ದಕ್ಕಿದ್ದ ಹಾಗೆ ಚಿಗುರಿ ಬಂದು ಕಲ್ಪವೃಕ್ಷವಾಗಿ ಹೆಮ್ಮರವಾಗಿ ಬೆಳೆಯೋದಕ್ಕೆ ಒಂದು ದೃಷ್ಟಿ ಸಾಕು, ಬೇರೆ ಏನು ಬೇಡ ಅಂತ. ಹಾಗಾಗಿ ದಿವ್ಯ ದೃಷ್ಟಿ ಪ್ರಭಾವ ಎಂಬ ಮಾತನ್ನು ಹೇಳಿರತಕ್ಕಂಥದ್ದು. ಗುರುವೆಂದರೆ ವಿಶೇಷವಾದ ಕಣ್ಣಿರುವವನು ಮತ್ತು ವಿಶೇಷವಾದ ಕಣ್ಣು ಕೊಡುವವನು ಅಂತ. ದಿವ್ಯ ದೃಷ್ಟಿ ಪ್ರಭಾವ ಅಂತಂದ್ರೆ ಅವನಿಗೂ ತುಂಬಾ ವಿಶೇಷವಾದ ದೃಷ್ಟಿ ಇದೆ ಮತ್ತು ಅವನು ವಿಶೇಷ ದೃಷ್ಟಿಯನ್ನು ಕೊಡ್ತಾನೆ. ಗುರು ಕೃಪೆಯಿಂದ ಕಾಣದಿರುವುದು ಕಾಣ್ತದೆ, ಅದೇ ಗುರುವಿನ ಮುಖ್ಯ ಕಾರ್ಯ ಇರ್ತಕ್ಕಂಥದ್ದು. ಆವರೆಗೆ ಯಾವುದು ನಮಗೆ ಕಣ್ಮರೆಯಾಗಿರ್ತದೋ, ಯಾವುದನ್ನು ನೋಡಿರೋದಿಲ್ಲ ನಾವು, ನಮಗೆ ದರ್ಶನ ಆಗಿರೋದಿಲ್ಲ, ಅದನ್ನು ತೋರಿಸ್ತಾನೆ ಅವನು. ತೋರಿಸುವಿಕೆ ಗುರುವಿನ ದೊಡ್ಡ ಒಂದು ಮಹತ್ವ ಅಂತ. ಹಾಗಾಗಿ ಕಣ್ಣು ಇರುವವನು, ವಿಶೇಷವಾದ ದೃಷ್ಟಿ ಇದೆ ಅವನಿಗೆ, ಕೊಡ್ತಾನೆ ಕೂಡ ಅಂತ, ವಿಶೇಷವಾದ ದೃಷ್ಟಿಯನ್ನು ಕೊಡ್ತಾನೆ ಕೂಡ ಅಂತ. ಈ ಎರಡು ಗುರುವಿಗಿರ್ತಕ್ಕಂಥ ವಿಶೇಷ ಅಂತ. ಈ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ, ಕವಿ ಕಾಣದ್ದನ್ನು ಗುರು ಕಂಡ ಅಂತ ಖಂಡಿತ ಹೇಳ್ಬೋದು. ಯಾಕೆಂದ್ರೆ ಕವಿಯದ್ದು ಕಲ್ಪನಾ ದೃಷ್ಟಿ, ಗುರುವಾದಾಗಲ್ಲ, ಅದು ಸತ್ಯ ದೃಷ್ಟಿ. ಅದು ಕವಿ ದೃಷ್ಟಿಗೂ ಗುರುದೃಷ್ಟಿಗೂ ಇರ್ತಕ್ಕಂಥ ವ್ಯತ್ಯಾಸ ಅಂದ್ರೆ, ಕವಿ ಕಾವ್ಯಗಳಲ್ಲಿ ಕಲ್ಪನೆ ಮಾಡಿ ನಾವು ಅಂದ್ರೆ ಕಲ್ಪನಾ ದೃಷ್ಟಿಯಿಂದ ಅಲ್ಲ, ಅಧ್ಯಾತ್ಮ ದೃಷ್ಟಿಯಿಂದಲೂ ಬರೆದಂಥವ್ರು ಇದ್ದಾರೆ, ಕಾಳಿದಾಸನಂತವರು, ವಾಲ್ಮೀಕಿಗಳಂತವ್ರು ಇದ್ದಾರೆ. ಆದ್ರೆ ಕಲ್ಪನಾತ್ಮಕವಾಗಿರ್ತಕ್ಕಂಥ ದೃಷ್ಟಿಯನ್ನು ಕಾಣ್ತೇವೆ ನಾವು ಕವಿ ಅನ್ನುವಾಗ. ಅವನು ಏನೆಲ್ಲ ಹೊಸ ಹೊಸ ಪ್ರಪಂಚವನ್ನು, ಸುಂದರವಾದ ಪ್ರಪಂಚವನ್ನು, ಅಥವಾ ಅಲ್ಲಿ ಬೇರೆ ಬೇರೆ ರೀತಿಯ ಭಾವಗಳನ್ನು ಎಲ್ಲ ಅವನು ಚಿತ್ರಿಸ್ತಾ ಹೋಗ್ತಾನಲ್ಲ, ಅದು ಕಲ್ಪನೆಯ ಕಣ್ಣು. ಅದು ಪುಸ್ತಕಕ್ಕೆ ಮಾತ್ರ ಸತ್ಯವಾಗಿರ್ತದೆ, ಆದ್ರೆ ಗುರು ಹಾಗಲ್ಲ ಅಂತ, ಅದು ಸತ್ಯ ದೃಷ್ಟಿ ಅದು ಅಂತ, ಅದು ಕಲ್ಪನೆ ಎಲ್ಲ ಏನಲ್ಲ, ನಿಜವೇ ಅದು ಅಂತ. ಹಾಗಾಗಿ ಭಾರಿ ದೊಡ್ಡ ವ್ಯತ್ಯಾಸ ಬರ್ತದೆ ಅಲ್ಲಿಗೂ ಅಲ್ಲಿಗೂ ಅಂತ, ಗುರುವಿಗೂ ಮತ್ತು ಕವಿಗೂ. ಈ ನಾವು ಅಂದ್ಕೊಂಡಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಕವಿಗೂ ಗುರುವಿಗೂ ದೊಡ್ಡ ವ್ಯತ್ಯಾಸ ಬಂದ್ಬಿಡ್ತದೆ ಅಂತ. ಹಾಗಾಗಿ ಇದು ಇದರ ಒಂದು ಸಾರಾಂಶ. ಇದು ಅಂದ್ರೆ ನಾವು ಯಾವಾಗಲೂ ಹೇಳಬೇಕೆಲ್ಲೂ ಮಾತುಗಳೇ, ಅದನ್ನು ನಾವು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದು ಆ ಉದಾಹರಣೆ ತುಂಬಾ ಸೂಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಮತ್ತೆ ನಾವು ಅನುಸಂಧಾನ ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಒಬ್ಬ ಮಹಾಶಿಲ್ಪಿ, ಆ ಶಿಲ್ಪಿಯ ಬಳಿಗೆ ಶಿಷ್ಯನೊಬ್ಬ ವಿದ್ಯೆಗಾಗಿ ಸೇರಿದ, ಅನೇಕರು ಸೇರಿದ್ರು, ಅವನು ಸೇರಿದ್ದ. ಅವನು ಬಹಳ ಪ್ರಯತ್ನ ಮಾಡ್ತಾ ಇದ್ರು. ಗುರುವಿನ ಶಿಲ್ಪದ ಹಾಗೆ ಬರ್ತಾ ಇರಲಿಲ್ಲ. ಏನ್ ಮಾಡಿದ್ರು, ಗುರುವಿನ ಶಿಲ್ಪ ತುಂಬಾ ತುಂಬಾ ಸುಂದರವಾಗಿ ಬರ್ತಾ ಇತ್ತು, ವಿಖ್ಯಾತವಾಗ್ತಾ ಇತ್ತು ಲೋಕದಲ್ಲಿ. ಅದು ಒಂದು ಕುಂದಿಲ್ಲ ಹಾಗೆ. ಇವನದ್ದು ಏನೋ ಒಂದು ಬಿದ್ದೇ ಇದೆ ಇದರಲ್ಲಿ. ಎಷ್ಟು ಪ್ರಯತ್ನ ಪಟ್ಟರು, ಎಷ್ಟು ಕಷ್ಟಪಟ್ಟರು, ಅದು ಪೂರ್ತಿ ಹಾಗೆ ಬರ್ತಾ ಇರಲಿಲ್ಲ ಅಂತ. ಒಂದು ದಿನ ಗುರುವನ್ನು ಕೇಳ್ತಾನೆ,
ನಿಮ್ಮ ಹಾಗೆ ಮಹಾಶಿಲ್ಪಿ ಆಗಬೇಕು ಅಂತಲೇ ನಿಮ್ಮ ಬಳಿ ಬಂದೆ ಹಗಲು ರಾತ್ರಿ ಪ್ರಯತ್ನ ಪಡ್ತಾ ಇದ್ದಾನೆ. ನೀವು ಹೇಳ್ಕೊಟ್ಟಿದ್ದೆಲ್ಲ ಅಭ್ಯಾಸ ಮಾಡ್ತಾ ಇದ್ದಾನೆ. ಆದರೆ ಪರಿಪೂರ್ಣ ಸಿದ್ಧಿ ಆಗ್ತಾ ಇಲ್ಲ. ಅನುಗ್ರಹ ಮಾಡಬೇಕು ನನಗೆ. ನೀವು ಮಾಡಿದ್ರೆ ಸರಿ ಬರ್ತದೆ ಅಲ್ಲ, ನಾನು ಮಾಡಿದ್ರೆ ಯಾಕೆ ಸರಿ ಬರೋದಿಲ್ಲ ಅಂತ. ಅದಕ್ಕೆ ಆ ಮಹಾಶಿಲ್ಪಿ ಉತ್ತರ ಕೊಟ್ಟನಂತೆ, ದೃಷ್ಟಿಯಲ್ಲಿ ವ್ಯತ್ಯಾಸ ಇದೆ ಅಷ್ಟೇ, ಬೇರೆ ಏನಿಲ್ಲ. ಇನ್ನು ಬಂಡೆ ನೋಡ್ತೀಯ, ಕೆತ್ತಕ್ಕೆ ಶುರು ಮಾಡ್ತೀಯ. ನಾನು ಬಂಡೆ ಒಳಗೆ ಮೂರ್ತಿಯನ್ನು ನೋಡ್ತೇನೆ. ದರ್ಶನ ಅದೊಂದು. ಬಂಡೆಯೊಳಗೆ ತನ್ನ ಅಂತರಂಗದ ಮೂರ್ತಿಯನ್ನು ಬಂಡೆಯೊಳಗೆ ಕಂಡಾಗ ಆ ಮಹಾಶಿಲ್ಪಿ ಪ್ರಕಾರ ಮುಂದಿನದು ಬಹಳ ಸುಲಭ ಅಂತೆ. ಅದಲ್ಲದೆ ಇರೋದನ್ನು ತೆಗೆದುಹಾಕ್ಬಿಡುವಂತೆ. ಮೂರ್ತಿಯನ್ನು ನೀನು ಪರಿಭಾವಿಸಿದ ಮೇಲೆ, ಮೂರ್ತಿಯನ್ನು ನೀನು ಕಂಡುಕೊಂಡ ಮೇಲೆ, ದರ್ಶನವಾದ ಮೇಲೆ ಮೂರ್ತಿಯದ್ದು ನನಗೆ, ಅದಲ್ಲದೆ ಇರೋದನ್ನು ತೆಗೆದು ಹಾಕಿದ್ರೆ ಆಯ್ತು ಅಂತ. ತೆಗೆದು ಹಾಕೋದೇನೋ ಸರಳ ಅಲ್ಲ, ಅದೇನು ಬಿಟ್ಕೊಡ್ಬೇಕಲ್ಲ. ಈ ನಾವು ನಮ್ಮಲ್ಲಿ ಅಲ್ಲದಿರುವ ಸಂಗತಿಗಳು ಎಷ್ಟು ಇದೆ, ಬಿಟ್ಕೊಡ್ತೇವೆ ಸುಲಭದಲ್ಲಿ ನಾವು. ಚಾಣವೇ ಬೇಕು, ಸುತ್ತಿಗೆ ಬೇಕು, ಅದಿಲ್ಲದೆ ನಾವು ಬಿಟ್ಕೊಡೋದಿಲ್ಲ. ಇದು ಬೇಕೇ ಬೇಕು ಅಂತ ಭಾರಿ ಜತನವಾಗಿ ಹಾವು ಚೇಡುವೆಲ್ಲ ಇಟ್ಕೊಂಡಿರ್ತೇವೆ. ಅವು ಇಟ್ಕೊಂಡಿರ್ತೇವೆ. ಈ ಹಾವು ನನ್ನ ಜನ್ಮಾಂತರದ ಬಂದು ಇದನ್ನ ಯಾಕೆ ಬಿಡೋದು ನಾವು ಅಂತ ಅನ್ಕೊಂಡಿರ್ತೇವೆ ನಾವಂತ. ಆದ್ರೆ ಗುರುವಿಗೆ ಅದನ್ನು ಬಿಡಿಸ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ ಆಗ ಅಂತ. ಒಂದು ಯುದ್ಧನೇ ಮಾಡ್ಬೇಕಾಗ್ತದೆ ಅಂತ. ಹಾಗಾಗಿ ಅದಲ್ಲದ ಭಾಗವನ್ನು ತೆಗೆ. ಅದು ಎರಡನೇ ಪಾರ್ಟ್. ಅದು ಫಸ್ಟ್ ಪಾರ್ಟ್ ಅದನ್ನು ನೋಡು ಅಂತ, ನೋಡಬೇಕಾಗಿದ್ದನ್ನು ನೋಡು, ಅದಲ್ಲದೆ ಅದನ್ನು ತೆಗೆ. ಆಗ ನೀನು ನಿಜವಾದ ಮೂರ್ತಿಯನ್ನು ಕಲ್ಪಿಸ್ತೀವಿ. ಅದು ಬಿಟ್ಟು ನೀನು ಕೈ ಕೆತ್ತು ಆಮೇಲೆ ಕಾಲು ಕೆತ್ತು ಅಂದ್ರೆ ಕೈಗೂ ಕಾಲಿಗೂ ಸಂಬಂಧ ಇರೋದಿಲ್ಲ. ನೀನು ಸರಿಯಾಗಿ ನೋಡಿದ್ರೆ ಅದು ಎಲ್ಲ ಒಂದಕ್ಕೊಂದು ಪೂರ್ತಿ ತಾಳೆ ಬರೋದಿಲ್ಲ ಅಂತ. ಅದೇ ಒಂದು ಮೂರ್ತಿಯನ್ನು ಕಂಡು ಅದೆಲ್ಲದನ್ನು ತೆಗಿತಕ್ಕಂಥ ಆ ಒಂದು ದೃಷ್ಟಿ ಏನಾದ್ರು ಸಿಕ್ಕಿದ್ರೆ ಆಗ ಒಂದು ಸಮಗ್ರವಾಗಿರ್ತಕ್ಕಂಥ ನಿಜ ಮೂರ್ತಿಯ ಒಂದು ಆವಿರ್ಭಾವ ಆಗಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ನೀನು ಇದನ್ನು ಪಾಲಿಸು ಎಂಬುದಾಗಿ ಗುರು ಹೇಳ್ದ ಅಂತ. ಇಷ್ಟು ಕೆಲಸ ಇದೆ ಗುರುವಿಗೆ. ಎಷ್ಟು ಕೆಲಸ ಅಂದ್ರೆ, ಬಂಡೆ ಅಂತ ನಿಮ್ಮಂತ ಶಿಷ್ಯೋತ್ತಮರನ್ನ, ಬಂಡೆಗೂ ಏನು ವ್ಯತ್ಯಾಸವೇ ಇಲ್ಲ ಅಂತ. ಬಂಡೆ ಹೇಗೆ ಜಡವೋ ಹಾಗೇ ಜಡ ಅಂತ. ಬಂಡೆ ಹಾಗೆ ಕಠಿಣ, ಅಲ್ಲಿ ಯಾವ ಆರ್ದ್ರತೆಯೂ ಇಲ್ಲ. ಅಂತಹ ರೀತಿ ಇರ್ತೇವೆ ನಾವು. ನಮ್ಮಲ್ಲಿ ಏನು ಆರ್ದ್ರತೆ ಇರ್ತದೆ. ಈಗ ಗುರು ಯಾವ ವಿಷಯ ನಮ್ಮನ್ನು ಉದ್ಧಾರ ಮಾಡಬೇಕು ಆ ವಿಷಯಕ್ಕೆ ಯಾವ ಆರ್ದ್ರತೆಯೂ ನಮಗಿರೋದಿಲ್ಲ. ಎಲ್ಲೆಲ್ಲೋ ಮೋಹಪಾಶಗಳಲ್ಲಿ ಸಿಕ್ಕೊಂಡಿರ್ತೇವೆ, ಅಲ್ಲಿ ಆರ್ದ್ರತೆ ಇರ್ಬೋದು ಚುರುಪಾರು. ಆದರೆ ಎಲ್ಲಿ ಇರಬೇಕೋ ಅಂತಹ ಪರಮ ಲಕ್ಷ್ಯದಲ್ಲಿ, ಪರಮ ಸತ್ಯದಲ್ಲಿ, ಅದರ ವಿಷಯದಲ್ಲಿ ಒಂದು ಕಣ್ಣೀರು ಬರ್ತದೆ ನಮಗೇನು. ಇಲ್ವೇ ಇಲ್ಲ. ಗಂಡ ಹೆಂಡತಿ ಮಗ ಇಂತಹ ವಿಷಯದಲ್ಲಿ ಕಣ್ಣೀರು ಬರೋದು ಹೊರತು ಭಗವಂತನ ಬಗ್ಗೆ ಕಣ್ಣೀರು ಬರ್ತದೆ ಅಂದ್ರೆ ಇಲ್ಲ, ಬರೋದೇ ಇಲ್ಲ ಅಂತ. ಭಗವಂತನಲ್ಲಿ ಹೋಗಿ ಕಣ್ಣೀರು ಹಾಕೋದುಂಟು. ಯಾವುದು ನಮ್ಮ ಚಿಲ್ಲರೆ ವಿಷಯ ತಗೊಂಡು ಹೋಗಿ ಅಲ್ಲೋಗಿ ಕಣ್ಣೀರು ಹಾಕೋದುಂಟು. ಆದ್ರೆ ಅವನಿಗಾಗಿ ಕಣ್ಣೀರು ಹಾಕದೇ ಇದ್ದಾಗ ಅವನಿಗೆ ನಮ್ಮ ನೋಡ್ಕೊಂಡಿರು ಬರ್ತದೆ ಅಂತ. ನೀನು ಯಾವಾಗ ಉದ್ಧಾರ ಆಗುತ್ತೋ ಅಂತ ಪರಿಸ್ಥಿತಿ ಬರ್ಬೋದು ಅಂತ. ಹಾಗಾಗಿ ಆ ಆರ್ದ್ರತೆ ಇಲ್ಲ, ಕಠಿಣ ಬಂಡೆ ಹಾಗೆ. ಹಾಗೆ ಒಂದು ಆಕಾರ ಇಲ್ಲ, ಹೇಗೋ ಇದೇವೆ ನಾವು ಈಗ ಇರ್ಬೇಕಾದಾಗ ಇಲ್ಲ. ಅಲ್ಲಿ ಅದನ್ನು ಅದಕ್ಕೊಂದು ಶೇಪ್ ಕೊಡ್ಬೇಕಲ್ಲ, ಅದಕ್ಕೊಂದು ಆಕಾರ ಕೊಡ್ಬೇಕಾದ ಆಕಾರವನ್ನು. ಗುರುವಿಗೂ ತುಂಬಾ ಕೆಲಸ ಆಗ್ತದೆ ಅಲ್ಲಿ. ಆದರೆ ಈ ದಿವ್ಯ ದೃಷ್ಟಿ ಇಲ್ಲೇ ಇದ್ರೆ ಕೆಲಸ ಶುರು ಆಗೋದೇ ಇಲ್ಲ. ನೋಡ್ಬೇಕಲ್ಲ ಅದರೊಳಗಿನ ಮೂರ್ತಿಯನ್ನು ಅಂತ ಇದ್ದಾಗ ಗುರು ಏನ್ ಮಾಡ್ತಾನೆ, ಎಂಥ ಪಾಪಿಯಾಗ್ಲಿ ತನ್ನ ಬಳಿ ಬಂದಾಗ ಅವನೊಳಗಿನ ದಿವ್ಯ ಮೂರ್ತಿಯನ್ನು, ಅವನದೇ ದಿವ್ಯ ಮೂರ್ತಿ, ಇನ್ಯಾರೂ ಅಲ್ಲ, ಅವನೊಳಗಿನ ದಿವ್ಯ ಮೂರ್ತಿಯನ್ನು ಕಂಡು ಅದಕ್ಕೆ ಸಲ್ದೇ ಇರೋದನ್ನೆಲ್ಲ ಆ ಕಡೆ ಈ ಕಡೆ ತಳ್ಳಿದಾಗ, ಕತ್ತರಿಸಿ ಬಿಸಾಕಿದಾಗ ಪಾಪಿ ದಿವ್ಯ ಮೂರ್ತಿ ಆಗ್ತಾನೆ. ರತ್ನಾಕರನ ಕಥೆ ನಾವು ಕೇಳ್ತೇವಲ್ವ, ಎಂಥ ಪಾಪಿ ಅವನು ರತ್ನಾಕರ ಆ ಸಂದರ್ಭದಲ್ಲಿ, ಅವನ ದರೋಡೆಕೋರನಾಗಿದ್ದ ಸಂದರ್ಭದಲ್ಲಿ ಎಂಥ ಒಂದು ಕೊಲೆ ದರೋಡೆ ನಡೀತಾ ಇರ್ತಿತ್ತು ಪ್ರತಿನಿತ್ಯವೂ ಕೂಡ. ಒಂದು ದೃಷ್ಟಿ ಬಿತ್ತು ನಾರದರದ್ದು, ಯಾರಿಗೂ ಕಂಡಿಲ್ಲ, ಎಲ್ಲರಿಗೂ ಕಂಡಿದ್ದು ದರೋಡೆಕೋರನೊಬ್ಬನೇ ರತ್ನಾಕರನಲ್ಲಿ. ಆದ್ರೆ ನಾರದರಿಗೆ ರತ್ನಾಕರನೊಳಗೆ ವಾಲ್ಮೀಕಿ ಕಂಡ್ರು, ವಾಲ್ಮೀಕಿಗಳು ಕಂಡ್ರು. ಅಲ್ಲದೆ ಇರೋದನ್ನೆಲ್ಲ ತೆಗೆದುಹಾಕ್ಬೇಕಾಯ್ತು, ಅದಕ್ಕೆಲ್ಲ ಆಪರೇಷನ್ ಮಾಡಬೇಕಾಯ್ತು, ಅದಕ್ಕೆ ಬೇರೆ ಬೇರೆ ಉಪಾಯಗಳನ್ನು ಪ್ರಯೋಗ ಮಾಡಬೇಕಾಯ್ತು. ಫಲಿತಾಂಶವಾಗಿ ಹೊರಹೊಮ್ಮಿದ್ದು ವಾಲ್ಮೀಕಿಗಳು. ಹಾಗಾಗಿ ಈ ದೃಷ್ಟಿ ಇದೆಯಲ್ಲ, ಅದು ಮೊದಲನೇ ಕೆಲಸ ಮಾಡುವಂಥದ್ದು. ಗುರು ಮಾಡುವ ಮೊದಲನೇ ಕೆಲಸ ನೋಡುವುದು ಅಂತ ಅಷ್ಟೇ ಅಂತ. ಏನು ಮಾಡಲಿಲ್ಲ, ಹೋಗಿದ್ದೆ ಗುರುಗಳ ಹತ್ರ, ಏನು ಮಾಡಲಿಲ್ಲ ಅಂತ, ಹಿಂಗೆ ನೋಡಿದ್ರು ಕಳಿಸ್ಕೊಟ್ರು ಅಂತ. ಅದು ನಿನ್ಗೇನು ಗೊತ್ತು ಬೆಪ್ಪೆ ಅಂತ, ಏನು ಮಾಡಿದ್ದು ಅಂತ ತಿಳ್ಕೊಳ್ಳೋ ಶಕ್ತಿ ನಿನ್ಗಿಲ್ಲ. ಆ ದೃಷ್ಟಿಯಿಂದ ಏನಾಯ್ತು ಅಂತ ತಿಳ್ಕೊಳ್ಳೋ ಶಕ್ತಿ ನಿಂಗೆ ಇಲ್ಲದೆ ಇದ್ದಾಗ
ಏನು ಆಗಿಲ್ಲ, ಏನು ಮಾಡಿಲ್ಲ ಅಂತ ಅನ್ಕೊಂಡು ನಾವು ಬರೋದು ಬಹಳ ಸ್ವಾಭಾವಿಕ ಅದು ಅಂತ. ತಿಳಿಯೋ ಶಕ್ತಿ ಬೇಕಲ್ಲ ಅದು ಅಂತ. ಈಗ ತಾಯಿ ಹಕ್ಕಿ ಮೊಟ್ಟೆ ಹೊಡೆದು ಮರಿ ಹಕ್ಕಿನ ಹೊರಗೆ ತರ್ತದಲ್ಲ, ಆ ಮರಿಗೆ ಏನು ಗೊತ್ತು ತಾಯಿ ಏನು ಮಾಡ್ತಾ ಇದೆ ಅಂತ. ಆ ಮೇರಿಂದ ಕಾವು ಕೊಡ್ತಾ ಇರ್ತದೆ, ಅದು ಇನ್ನೇನೋ ಆ ಮರಿಗೆ ಏನು ಗೊತ್ತು ಅಂತ, ಏನೇನು ಗೊತ್ತಿಲ್ಲ. ಏನಾಗಿ ತಾನು ಹೊರಗೆ ಬಂದೆ, ತಾಯಿ ಮಾಡಿದ ಕೆಲಸ ಏನು ಅಂತ ಏನು ಗೊತ್ತು ಮರಿಗೆ ಅಂತ. ಯಾಕೆಂದ್ರೆ ಮೊಟ್ಟೆ ಒಳಗಿದೆ, ಅದು ಒಂದು ಆವರಣದೊಳಗೆ, ಅಜ್ಞಾನದ ಆವರಣ, ಮರೆ ಇದೆ ನೋಡಿ ಅಲ್ಲಿ. ಹಾಗಾಗಿ ಏನು ಗೊತ್ತಾಗೋದಿಲ್ಲ ಅಂತ. ಈ ಕೆಲಸ ಗುರು ಮಾಡ್ತಾನೆ. ಮಾಡಬೇಕಾದ್ರೆ ದಿವ್ಯ ದೃಷ್ಟಿ ಬೇಕಾಗ್ತದೆ ಅವನಿಗೆ ಅಂತ. ಅಂದ್ರೆ ನಾವು ಎರಡು ರೀತಿಯಲ್ಲಿ ಹೇಳಿದ್ವಿ ನಿಮಗೆ. ಒಂದು, ನಮ್ಮೊಳಗಿನ ದಿವ್ಯವನ್ನು ಕಾಣುವುದಕ್ಕೆ ದಿವ್ಯ ದೃಷ್ಟಿ ಬೇಕು ಅವನಿಗೆ ಅಂತ, ಕಂಡು ದಿವ್ಯವಲ್ಲದನ್ನು ದೂರ ಮಾಡಲಿಕ್ಕೆ ಅಂತ. ಇನ್ನೊಂದು, ನಮ್ಮನ್ನು ದಿವ್ಯವನ್ನಾಗಿ ಮಾಡಲಿಕ್ಕೆ ಅಂತ, ತನ್ನ ದೃಷ್ಟಿಯನ್ನು ಚೆಲ್ಲಿ. ಈಗ ಉದಾಹರಣೆಗೆ ಹಿಮದ ನೀರನ್ನು ಚೆಲ್ಲಿ ತಂಪು ಮಾಡಿದ ಹಾಗೆ ಅಂತ, ದೃಷ್ಟಿಯನ್ನು ನಮ್ಮ ಮೇಲೆ ಚೆಲ್ಲಿ ನಮ್ಮಲ್ಲಿ ಯಾವುದೆಲ್ಲ ಪಾಪ ಕೆಡುಕು ಅದು ಇದು ಬೆಳೆದಿರುತ್ತಿದೆ ಅದನ್ನು ಒಳ್ಳೇದು ಮಾಡ್ತಾನೆ ಅವನು ಅಂತ, ಪರಿವರ್ತನೆ ಆಗ್ತದೆ ಅದರಲ್ಲೂ ಕೂಡ ಅಂತ. ಅದು ಎರಡು ಬಗೆಯಲ್ಲಿ ಗುರು ನಮ್ಮನ್ನ ಒಳ್ಳೇದು ಮಾಡ್ತಕ್ಕಂಥದ್ದು ಅಂತ. ಅಂದ್ರೆ ಯಾವುದು ಗುರುವಿನ ದೃಷ್ಟಿಪಾತ ಮಾತ್ರದಿಂದ ಬದಲಾಗ್ತದೋ ಅದೆಲ್ಲ ಬದಲು ಮಾಡ್ತಾನೆ. ಇನ್ನು ಬದಲಾಗದಿರೋ ಐಟಮ್ ಎಲ್ಲ ಕೆಲವು ಇರ್ತದೆ, ಅದನ್ನೆಲ್ಲ ಆಪರೇಷನ್ ಮಾಡಿ ತೆಗಿಬೇಕು, ಅದನ್ನೆಲ್ಲ ಆ ಕೆಲಸ ಇರ್ತದೆ ಗುರುವಿಗೆ ಅಂತ. ಹೀಗೆ ಇನ್ನೊಂದು ಪ್ರಸಿದ್ಧವಾದ ಕಥೆ ನಿಮ್ಗೆ ನೆನಪು ಮಾಡ್ತೇವೆ, ನಿಮ್ಗೆಲ್ಲ ಗೊತ್ತಿರೋಂಥ ಕಥೆನೇ ಅದು. ಅದು ಮೂರ್ತಿ ಕಲ್ಲು ಮೆಟ್ಲು ಕಲ್ಲು ಕಥೆ ಇದೆಯಲ್ಲ, ತುಂಬಾ ಚೆನ್ನಾಗಿರೋಂಥ ಕಥೆ ಅದು. ಮೆಟ್ಲು ಕಲ್ಲು ಮೂರ್ತಿ ಕಲ್ಲು ಕೇಳ್ತು ಅಂತ. ನಾನು ನೀನು ಇಬ್ರು ಒಂದೇ ಬೆಟ್ಟದಲ್ಲಿ ಅಕ್ಕಪಕ್ಕ ಬಿದ್ದುಕೊಂಡಿದ್ದವರು. ಈಗ ನೀನನ್ನು ನೋಡಿದ್ರೆ ಎಲ್ಲರೂ ಅಭಿಷೇಕ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಕಾಲಿಗೆ ಬೀಳೋದೇನು ಪ್ರದಕ್ಷಿಣೆ ಬರೋದೇನು ಮಾಲೆ ಮುಡಿಸೋದೇನು, ನನ್ನನ್ನು ತುಳ್ಕೊಂಡು ಹೋಗೋದು. ನಿನಗೇನಾದ್ರು ಮಾಡ್ಕೊಳ್ಳಿ ಹೋಗ್ಲಿ ಅಂದ್ರೆ ನನ್ನನ್ನು ತುಳ್ದೇ ಮಾಡ್ಬೇಕು, ಅದನ್ನ ಪ್ರತಿ ಸರ್ತಿಯನ್ನು ಉರಿದು ಹೋಗಬೇಕು ಅದಕ್ಕೆ ಅಂತ. ಒಟ್ಟಿಗೆ ಇದು ನೆನಪು ಬಂಡೆಯಲ್ಲಿ ಅಂತ. ಅದಕ್ಕೆ ಅದು ಹೇಳ್ತಂತೆ, ನನ್ನನ್ನು ಕೆತ್ತಿದ ಶಿಲ್ಪಿ ಮೊದಲು ನಿನ್ನ ಹತ್ರವೇ ಬಂದಿದ್ದವನು, ನಿನ್ನನ್ನು ದಾಟೇ ನನ್ನ ಹತ್ರ ಬಂದಿದ್ದು. ಒಂದು ಉಳಿಪೆಟ್ಟು ಕೊಟ್ಟು ಕೊಡ್ಲಿ, ಅಯ್ಯೋ ಅಂದೆ, ನೀನು ಬಿಟ್ಬಿಡಿ ನನ್ನ ದಯವಿಟ್ಟು ಅಂತ ಕೂಕೊಂಡೆ ನೀನು. ಆಗ ಅವನು ಪಾಪ ಕನಕರದಿಂದ ಬಿಟ್ಟ ನಿನ್ನನ್ನು, ನಾನು ಬಳಿ ಬಂದ. ನಾನು ಏನು ಕೂಕೊಳ್ಳಿಲ್ಲ, ನಾನು ಕಷ್ಟ ಸಹಿಸಿದೆ, ಅವನು ಕೊಟ್ಟ ಪೆಟ್ಟೆಲ್ಲ ಸಹಿಸಿದೆ, ಮೂರ್ತಿ ಆದ ನಾನು. ಹಾಗಾಗಿ ಅಂದು ನಾನು ಏನು ಸ್ವೀಕಾರ ಮಾಡಿದೆ ಆ ಒಂದು ಉಳಿಪೆಟ್ಟುಗಳನ್ನು, ಅದರ ಫಲವಾಗಿ ನಾನು ಹೀಗಿರ್ತಕ್ಕಂಥದ್ದು, ನನಗೆ ನಮಸ್ಕಾರ ಸಿಕ್ಕಿರ್ತಕ್ಕಂಥದ್ದು. ನೀನು ಸಹಿಸ್ಕೊಡ್ಲಿಲ್ಲ ಅದನ್ನ, ಆಗ ನೀನು ತಿರಸ್ಕಾರ ಅಂತ. ಈಗ ಒಂದು ಮೈ 2 ಮೈ 3 ಮೈ ಅಂತೆಲ್ಲ ಹೇಳ್ತಾರಲ್ಲ ಕಲ್ಲಲ್ಲಿ. ಅಂದ್ರೆ ಕಲ್ಲಿನ ಒಂದು ಮೈ ಸರಿ ಮಾಡಿದ್ರೆ ಅದು ಮೆಟ್ಲು ಕಲ್ಲಾಗ್ತದೆ, 2 ಮೈ ಸರಿ ಮಾಡಿದ್ರೆ ಅದು ದ್ವಾರದ ಚೌಕಟ್ಟಾಗ್ತದೆ, ಅದು 3 ಮೈ ಸರಿ ಮಾಡಿದ್ರೆ ಪೀಠ ಆಗ್ತದೆ, ದೇವರ ಪೀಠ ಆಗ್ತದೆ. ಎಲ್ಲ ಮೈಯಿಂದ ಅದನ್ನ ಉಳಿಪೆಟ್ಟು ಹಾಕಿ ಇದಕ್ಕೊಂದು ಆಕಾರ ಕೊಟ್ಟರೆ ಮೂರ್ತಿ ಆಗ್ಬೇಕು. ಸರ್ವಾಂಗಗಳು ಅಂತ ಪಾಪ ಹೇಗಿರ್ಬೇಕು ಸಂದರ್ಭ ಅಂತ. ಈ ಕಥೆ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು ಯಾವುದಕ್ಕೆ ಅಂದ್ರೆ ಗುರು ಶಿಷ್ಯನ ಬಗ್ಗೆ ಹೇಳುವಾಗ ಶಿಷ್ಯನ ದೃಷ್ಟಿಯಿಂದ ಇದನ್ನ ಈ ಕಥೆ ಬಳಸ್ತಕ್ಕಂಥದ್ದು. ನಾವು ಗುರುವಿನ ಕಡೆಯಿಂದ ಅಂತ, ಶಿಷ್ಯನ ಕಡೆಯಿಂದ ಅಂದ್ರೆ ಮೂರ್ತಿ ಬಂಡೆ ಮೂರ್ತಿ ಆಗಬೇಕಾದ್ರೆ ಎಷ್ಟು ಪೆಟ್ಟು ತಿಂದಿದೆ, ಹಾಗೆ ಒಂದು ಮನುಷ್ಯ ಒಂದು ಶ್ರೇಷ್ಠ ಮೂರ್ತಿ ಆಗಬೇಕಾದ್ರೆ ಎಷ್ಟು ಜೀವನದಲ್ಲಿ ಪೆಟ್ಟು ತಿನ್ಕೊಂಡ್ ಬಂದಿರ್ತಾನೆ ಅವನು ಅನ್ನೋದಕ್ಕೂ ಇದನ್ನು ಬಳಸ್ತಾರೆ. ನಾವಿಲ್ಲಿ ಬಳಸ್ತಾ ಇರೋ ಉದ್ದೇಶ ಏನಂದ್ರೆ, ಒಬ್ಬ ಗುರು ಎಷ್ಟು ಕೆಲಸ ಮಾಡಿರ್ತಾನೆ ಅಂತ. ಒಂದು ಸರ್ವಾಂಗ ಸುಂದರ ಮೂರ್ತಿಯನ್ನು ಚಿಕ್ಕ ಚಿಕ್ಕ ಕೆತ್ತನೆಯನ್ನು ಕೂಡ ಮಾಡಬೇಕಾದ್ರೆ ಶಿಲ್ಪಿ ಎಷ್ಟು ಕೆತ್ತನೆ ಮಾಡಿರ್ತಾನೋ ಅದಕ್ಕಿಂತ ಬಹಳ ಹೆಚ್ಚು ಕೆಲಸ ಮಾಡಬೇಕಾಗಿ ಬರ್ತದೆ ಒಬ್ಬ ಶಿಷ್ಯನ ಮೇಲೆ. ಗುರುವಿಗೆ ಶಿಲ್ಪಿ ಮಾಡಿದ್ದಕ್ಕಿಂತ ಬಹಳ ಹೆಚ್ಚು ಕೆಲಸ ಮಾಡಬೇಕಾಗಿ ಬರ್ತದೆ. ಯಾಕೆಂದ್ರೆ ಬಂಡೆಯಲ್ಲಿ ಎಷ್ಟೇ ಇರುತ್ತಾನೆ ಅಂತ, ಈ ಮನುಷ್ಯನಲ್ಲಿ ಎಷ್ಟಿದೆ, ಬಹಳ ಇದೆ, ದೊಡ್ಡ ಪ್ರಪಂಚವೇ ಇದೆ. ಎಷ್ಟು ಹಾವು ಜೇಡು ತೆಗೆದು ಹೊರಗೆ ಹಾಕಿದ್ರು ಮತ್ತೆ ಹೊಸದಾಗಿ ಬರ್ತಾ ಇರ್ತದೆ ಒಳಗಿಂದ. ಎಷ್ಟು ಕೊಳಕು ಕಲ್ಮಶ ತೆಗೆದು ಹಾಕಿದ್ರು ಹೊಸತ್ತು ಮತ್ತೆ ಒಳಗಿಂದ ಬರ್ತಾ ಇರ್ತದೆ. ತಾಯಿ ಹೇಗೆ ಮಗುವನ್ನು ಶುಚಿ ಮಾಡ್ತಾ ಕಷ್ಟಪಡ್ತಾ ಇರ್ತಾಳಲ್ಲ, ತಾಯಿ ಮಗು ಮಲಿನ ಆಗ್ತಾ ಇರ್ತದೆ, ತಾಯಿ ಶುಚಿ ಮಾಡ್ತಾನೆ ಇರ್ತಾಳೆ ದಿನ. ಅದೇ ಕೆಲಸ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಗುವಿಗೂ ಒಂದೇ ಕೆಲಸ, ತಾಯಿಗೂ ಒಂದೇ ಕೆಲಸ. ಮಗುವಿಗೆ ಕೊಳಕು ಮಾಡ್ಕೊಳ್ಳೋದು ಕೆಲಸ, ತಾಯಿಗೆ ಶುಚಿ ಮಾಡೋದು ಕೆಲಸ. ಅಂದ ಹಾಗೆ ಈ ಗುರು ಶಿಷ್ಯರಲ್ಲಿ ಕೂಡ ಹಾಗೆ ಅಂತ. ಶಿಷ್ಯನಿಗೆ ಅವನು ಶಿಷ್ಯನಲ್ಲ, ಅವನಿನ್ನು ಗುರು ಆಗಿಲ್ವಲ್ಲ ಅಥವಾ ಜ್ಞಾನಿ ಆಗಿಲ್ವಲ್ಲ, ಹಾಗಾಗಿ ಅವನು ಕೊಳಕಾಗ್ತಾನೆ ಇರ್ತಾನೆ. ಗುರು ಅವನನ್ನ ನಿತ್ಯ ಶುದ್ಧ ಮಾಡ್ತಾನೆ ಇರ್ತಾನೆ ಅಂತ. ಹಾಗಾಗಿ ಅದಕ್ಕಾಗಿ ಅವನು ಬಹಳ ಗುರು ಶ್ರಮ ಪಡಬೇಕಾಗ್ತದೆ, ಕಷ್ಟಪಡಬೇಕಾಗ್ತದೆ. ಆಗಲೇ ಹೇಳಿದ್ವಲ್ಲ, ವಿಶ್ವಾಮಿತ್ರನಲ್ಲಿ ಆ ಮೂರ್ತಿಯನ್ನು ನೋಡಬೇಕು. ಬ್ರಹ್ಮರ್ಷಿಯನ್ನು ಕಂಡ್ರು ವಸಿಷ್ಠರು. ರಾಜ ವಿಶ್ವಾಮಿತ್ರನಲ್ಲಿ ಅದೇನು ಆ ಕುರುಹೇ ಇಲ್ಲ ಅಲ್ಲಿ. ಬ್ರಹ್ಮರ್ಷಿ ಯಾವ ಕುರುಹಿದೆ,
ವಿಶ್ವಾಮಿತ್ರನಲ್ಲಿ. ಹೊರಗಿಂದ ನೋಡಿದರೆ ಕಿರೀಟ, ಕೇಯೂರ, ಹಾರ, ಸಿಂಹಾಸನ, ಛತ್ರ, ಬ್ರಹ್ಮರ್ಷಿ ಕುರುಹಿಲ್ಲ ಅಲ್ಲೇನು. ಹೋಗ್ಲಿ, ಒಳಗಿಂದ ಇರ್ಬೋದು, ಹೊರಗಿಂದ ಹಾಗಿದ್ರೆ ಏನು ಅಂತಂದ್ರೆ ಒಳಗಿರೋದು ಕಾಮ, ಕ್ರೋಧ, ಲೋಭ, ಮೋಹ ಎಲ್ಲ ಒಂದಕ್ಕಿಂತ ಒಂದು ತಾಂಡವಾಡ್ತಾ ಇದೆ. ಇದಿಷ್ಟು ದಾಟಿ ಅವರು ಒಳಗಡೆ ಹೋಗಿ ಬ್ರಹ್ಮರ್ಷಿಯನ್ನ ಕಂಡ್ರಲ್ಲ ವಸಿಷ್ಠರು ವಿಶ್ವಾಮಿತ್ರನಲ್ಲಿ. ಆಮೇಲೆ ಎಷ್ಟೆಲ್ಲ ಪ್ರಯತ್ನ ಮಾಡಿ ಅವರು ಅದಲ್ಲದೆ ಇರೋದನ್ನೆಲ್ಲ ಆ ಕಡೆ ಈ ಕಡೆ ಅದನ್ನೆಲ್ಲ ತೆಗೆದು ಬ್ರಹ್ಮರ್ಷಿಯನ್ನಾಗಿ ಪರಿವರ್ತನೆ ಮಾಡಿದ್ರಲ್ಲ, ಅದೇ ದಿವ್ಯ ದೃಷ್ಟಿ ಪ್ರಭಾವ. ಅವರ ದೃಷ್ಟಿ ಬಿದ್ದಿದ್ದರಿಂದ ಎಷ್ಟಾಯ್ತು. ವಿಶ್ವಾಮಿತ್ರ ರಾಜ ವಿಶ್ವಾಮಿತ್ರ ಬ್ರಹ್ಮರ್ಷಿ ವಿಶ್ವಾಮಿತ್ರ ಆಗಬೇಕಾದ್ರೆ ವಸಿಷ್ಠರ ದೃಷ್ಟಿ ಕಾರಣ ಅದಕ್ಕೆ. ಹಾಗಾಗಿ ಆ ಜೀವ ಗೊತ್ತಿಲ್ಲ ಹೇಳಿದ್ದು. ಆತಿಥ್ಯ ಎಲ್ಲ ಆದ್ಮೇಲೆ ಹೊರಟು ಬರ್ತೇನೆ ಎನ್ನುವಾಗ ವಿಶ್ವಾಮಿತ್ರ ವಸಿಷ್ಠರಿಗೆ ಹೇಳಿದ್ದು, ಮೈತ್ರೇಣೇ ಕ್ಷಸ್ವ ಚಕ್ಷುಷ, ಆ ಕಣ್ಣಿಂದ ನೋಡಿ ನನ್ನನ್ನು, ಆ ನೋಟದಿಂದ ನೋಡಿ. ಮೈತ್ರ ದೃಷ್ಟಿಯಿಂದ, ಮೈತ್ರ ಅಂದ್ರೆ ಪ್ರೀತಿ ಇದೆ, ಸ್ನೇಹ, ವಾತ್ಸಲ್ಯ, ಆ ಒಂದು ಕನಿಕರ, ಆ ದೃಷ್ಟಿಯಿಂದ ನೋಡಿ ನನ್ನನ್ನು ಅಂತ. ಆ ದೃಷ್ಟಿ ನನ್ನ ಮೇಲೆ ಬೀಳ್ಲಿ ಅಂತ ಕೇಳಿದ್ದು, ದೃಷ್ಟಿ ಬಿದ್ದೇ ಹೋಯ್ತು. ದೃಷ್ಟಿ ಬಿದ್ದಿದ್ರ ಪರಿಣಾಮವಾಗಿ ದೊಡ್ಡ ಬದಲಾವಣೆ ಆಯಿತು ರಾಜ ವಿಶ್ವಾಮಿತ್ರನಲ್ಲಿ. ಆಗುವಷ್ಟು ಕೆಲಸ ಆಯ್ತು, ಆದ್ರೆ ಆಯ್ತದು ಅಂತ. ಯಾಕೆಂದ್ರೆ ಅಂತಹ ದೊಡ್ಡ ಮೂರ್ತಿ ಆಗಬೇಕು ಅಂದ್ರೆ ಅಷ್ಟು ದೊಡ್ಡ ಕೆಲಸವೇ ಆಗ್ಬೇಕು ಅದಕ್ಕೆ. ಈ 108 ಅಡಿ ಹನುಮಂತನ ಮೂರ್ತಿ ಅಂದ್ರೆ ಮತ್ತೇನು ಚೌತಿ ಗಣಪತಿ ಮೂರ್ತಿ ಮಾಡಿದಾಗೆ 1-2 ದಿವಸ 3 ದಿವಸದಲ್ಲಿ ಮಾಡ್ಬಿಡ್ಬೋದು ಅನ್ನೋ ಸುಲಭನ ಅದೇನು, ಅಷ್ಟೇ ಕೆಲಸ ಆಗ್ತದೆ ಅದಕ್ಕೆ ಅಂತ. ಹಾಗಾಗಿ ಒಂದು ಸಾಮಾನ್ಯ ಜ್ಞಾನ ಏನು ಮಾಡಬೇಕಾದ್ರೆ ಬೇರೆ ರೀತಿ ಇರ್ಬೋದು, ಲೋಕಕ್ಕೊಬ್ಬ ಬ್ರಹ್ಮರ್ಷಿಯನ್ನು ಕೊಡಬೇಕಾದ್ರೆ ಅದಕ್ಕಷ್ಟೇ ಕೆಲಸ ಅಂತ. ಮತ್ತು ಅಲ್ಲಿಂದ ಅಲ್ಲಿಗೆ ಪರಿವರ್ತನೆ, ಎಂಥ ಪರಿವರ್ತನೆ ಅದು, ಹಿಂದೆ ಮುಂದೆ ಕಲ್ಪನಾತೀತವಾದ ಪರಿವರ್ತನೆ ಆಗಬೇಕಾಗಿದೆ ಅಂತ. ಹಾಗಾಗಿ ಎಷ್ಟು ಉಳಿಪೆಟ್ಟುಗಳು ಅಷ್ಟು ಬೀಳಬೇಕಾಗಿ ಬಂತು ಆ ಸಂದರ್ಭದಲ್ಲಿ. ಹಾಗಾಗಿ ಇದು ಈ ದಿವ್ಯ ದೃಷ್ಟಿಯ ಒಂದು ಸಮಾಚಾರ. ಇದ್ರ ಬಗ್ಗೆ ನಾವು ಎಷ್ಟೇ ಬಾಯಿ ಮಾತಿಂದ ಹೇಳಿದ್ರು ಅದು ಸಾಲದದು ಅಂತ. ಆ ಬಾಯಿ ಮಾತು ಆ ಭಾವವನ್ನು ಮುಟ್ಟೋದೇ ಇಲ್ಲ. ಈಗ ನಾವು ನಿಮ್ಮನ್ನೇ ಕೇಳೋದು, ಈ ದೃಷ್ಟಿ ಬರೇ ಲೌಕಿಕ ಭಾವಗಳಲ್ಲಿ ದೃಷ್ಟಿಯಲ್ಲಿ ಆಗ್ತಕ್ಕಂಥ ಕೆಲಸಗಳಿರ್ತದಲ್ಲ, ಅದನ್ನು ಮಾತಿಂದ ಹೇಳಲಿಕ್ಕೆ ಸಾಧ್ಯ? ಲೌಕಿಕವಾಗಿ ನಾವು ಹೇಳ್ತಾ ಇರೋಂಥದ್ದು ಒಂದು ಪ್ರೀತಿಯಿಂದ ನೋಡಿದ್ದು ಅಥವಾ ಯಾವುದೋ ಬೇರೆ ಬೇರೆ ಭಾವದಿಂದ ನೋಡಿದ್ದಿರ್ತದಲ್ಲ, ಆ ನೋಟವನ್ನು ಶಬ್ದದಲ್ಲಿ ತರೋಕ್ಕಾಗೋದೇ ಇಲ್ಲ. ಏನೇ ಮಾಡಿದ್ರು ಶಬ್ದಗಳಲ್ಲಿ ತರೋಕ್ಕಾಗೋದಿಲ್ಲ. ಈ ದೃಷ್ಟಿಗಳು ಲೌಕಿಕ ದೃಷ್ಟಿಗಳೇ ಹೇಗಿದೆ, ದಿವ್ಯ ದೃಷ್ಟಿಯನ್ನು ಶಬ್ದದಲ್ಲಿ ತರೋದು ಹೇಗೆ? ತರೋಕ್ಕೆ ಸಾಧ್ಯ ಇಲ್ಲ. ಕಬ್ಬಿಣ ಚಿನ್ನ ಆಗ್ತದೆ ಅಷ್ಟು ಅನ್ಬೋದು. ಆ ದೃಷ್ಟಿ ಬೆಳೀತಿದ್ದಾಗೇನೆ ಕಬ್ಬಿಣ ಚಿನ್ನ ಆಗ್ತದೆ. ಪಾಪಿ ಪುಣ್ಯಾತ್ಮನಾಗ್ತಾನೆ, ಅಜ್ಞಾನಿ ಜ್ಞಾನಿ ಆಗ್ತಾನೆ, ಬದ್ಧನು ಮುಕ್ತನಾಗ್ತಾನೆ, ದುಃಖಿ ಸುಖಿ ಆಗ್ತಾನೆ. ಇಂತಹ ಬದಲಾವಣೆಗಳು. ಲೋಕ ಕಂಟಕನಾದಂಥವನು ಲೋಕೋಪಕಾರಿ ಆಗ್ತಾನೆ, ಲೋಕೋದ್ಧಾರಕನಾಗ್ತಾನೆ. ರತ್ನಾಕರ ವಾಲ್ಮೀಕಿ ಕಂಟಕನಾಗಿದ್ದವನು, ಕಂಟಕನಾಗಿದ್ದವನು ಜೀವೋದ್ಧಾರಕ. ಯುಗಗಳ ಕಾಲ ಇವತ್ತಿಗೂ ವಾಲ್ಮೀಕಿಗಳು ಮಾಡಿದ ಕೆಲಸ ಜೀವಗಳು ಉದ್ಧಾರ ಮಾಡ್ತಾ ಇದೆ. ತ್ರೇತಾಯುಗದಲ್ಲಿ ಮಾಡಿದ ಕೆಲಸ, ರಾಮನ ರಾಜವಾಡ್ತಾ ಇದ್ದಾಗ ಮಾಡಿದ ಕೆಲಸ, ಅದು ರಾಮಾಯಣದ ರಚನೆ ಇವತ್ತಿಗೂ ಅದು ಎಷ್ಟೋ ಜೀವಗಳನ್ನು ಉದ್ಧಾರ ಮಾಡ್ತಾ ಇದೆ. ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬದಲಾವಣೆ ಅಂತ, ಒಂದು ನೋಟ ಅಂತ, ಒಂದು ದೃಷ್ಟಿ, ಒಂದು ಸಮಾಗಮ, ಇಷ್ಟೆಲ್ಲ ನನ್ನ ಕೂಡ ಮಾಡುತ್ತ. ಹಾಗಾಗಿ ಆ ದಿವ್ಯ ದೃಷ್ಟಿಯ ಕಾರಣಕ್ಕೋಸ್ಕರವಾಗಿ ದೇವರಾಗಿ ಪೂಜೆ ಮಾಡಿ ಗುರುವನ್ನು ಮಾಡದೆ ಏನು ಮಾಡ್ಲೇಬೇಕು. ಏನ್ ಮಾಡಿದ್ದು ಗುರು ಅಂದ್ರೆ ಏನು ನೋಡಿದ್ದು ನೀನು ಅಂತ ಅಷ್ಟೇ ಇತ್ತು. ನೋಡಿದ್ದೆ ಕಟ್ಟಡ ಮಾಡಬೇಕಂತ ನೋಡಿದ್ದೇನೆಲ್ಲ ಮಾಡಿದೆ ನನಗೆ, ಅದನ್ನ ತಿಳ್ಕೊಳ್ಳೋದು ಕಂಡಿಲ್ಲ ನನಗೆ. ಅದಕ್ಕೂ ಗುರುವೇ ಕಂಡುಕೊಡ್ಬೇಕು. ಮತ್ತೆ ಏನೇನಾಗಿದೆ ನೋಡ್ಕೊ ನೀನಲ್ಲಿ ಆದ ಬದಲಾವಣೆಗಳು ಅಂತ. ಅದೇ ಆ ಪ್ರಸಿದ್ಧವಾದ ತಾಮ್ರಧ್ವಜರು ಯಾವಾಗಲೂ ಹೇಳ್ತಾ ಇದ್ರು, ಅದನ್ನೇ ನಾವು ನೆನಪು ಮಾಡುವಂಥದ್ದು, ಡಾಕ್ಟ್ರೇ ನಂಗೆ ಏನಾಗಿದೆ ಅಂತ. ಅದು ಬಹಳ ಒಳ್ಳೆ ಉದಾಹರಣೆ ಅಂತ. ಡಾಕ್ಟ್ರಿ ನಂಗೇನಾಗಿದೆ, ಡಾಕ್ಟರ್ ನಿಮ್ಗೇನಾಗಿದೆ ಅಲ್ಲ, ಡಾಕ್ಟ್ರಿ ನಂಗೇನಾಗಿದೆ ಅಂತ. ಯಾವ ಡಾಕ್ಟರ್ ಇಲ್ಲಿವರೆಗೂ ಹೇಳಿಲ್ಲ ನಿಂಗೇನಾಗಿದೆ ನಾನು ಹೇಳಬೇಕು ಹೇಳೋದು, ನಿಂಗೆ ಗೊತ್ತಿಲ್ಲ ಅಂತ ಯಾವ್ದಾದ್ರು ಡಾಕ್ಟರ್ ಹೇಳ್ತಾರ. ಡಾಕ್ಟರ್ ಗೊತ್ತು ಇವ್ರ ಹಣೆ ಬರ ಹೀಗೆ ಅಂತ, ಬೇರೆಯವ್ರು ನೋಡ್ಬೇಕು ಹೊರತು ಇವ್ರಿಗೆ ನೋಡ್ಕೊಳಕ್ ಬರೋದಿಲ್ಲ ಅಂತ ಎಲ್ಲ ಡಾಕ್ಟರ್ಗೂ ಗೊತ್ತು. ಹಾಗೆ ಗುರುಗಳು ಕೂಡ ಅಂತ ಹಾಗೆ ಅಂತ ಗುರುವಿನ ಬಳಿ ಹೋಗಿ ನಂಗೇನಾಗಿದೆ ಅಂತ ಹೋಗ್ಬೇಕು. ಒಂದು ವ್ಯತ್ಯಾಸ ಅಂದ್ರೆ ಡಾಕ್ಟರ್ ಬಳಿ ಹೋಗಿ ಕೊನೆ ಪಕ್ಷ ಏನೋ ಆಗಿದೆ ಅಂತ ಗೊತ್ತೇ ಇರ್ತಾನೆ, ಅವನಿಗೆ ಹೋಗಿ ನಂಗೇನಾಗಿದೆ ಅಂತ ಕೇಳ್ತಾನೆ. ಗುರುವಿನ ಬಳಿ ಆ ಪರಿಸ್ಥಿತಿ ಕೂಡ ಎಷ್ಟು ಬರ ಇರೋದಿಲ್ಲ. ಅವನಿಗೇನೋ ಆಗಿದೆ ಅಂತ ಗೊತ್ತಿಲ್ಲ, ಅವನು ಕೇಳೋದಿಲ್ಲ. ಕೇಳದೆಯೇ ಗುರು ಮಾಡ್ಬೇಕಾಗಿ ಬರ್ತದೆ ಅಂತ. ಈ ವಿವೇಕಾನಂದ ರಾಮಕೃಷ್ಣ ಪರಮಹಂಸರಲ್ಲಿ ಕೇಳಿದ್ರೆ ಅವರಿಗೆ ಅಂತ ಏನ್ ಕೇಳಬೇಕು ಅಂತಲೇ ಗೊತ್ತಿಲ್ಲದ ಸ್ಥಿತಿ ಇದೆ ಅಲ್ಲಿ ಅಂತ. ಎಷ್ಟೋ ಸತಿ ಪರೀಕ್ಷೆ ಮಾಡಕ್ ಹೋಗಿರ್ತಾರೆ ಅಂತ ಗುರುವನ್ನು ನಾಣ್ಯ ಹಾಕಿ ನೋಡಿದ್ರಂತೆ ರಾಮಕೃಷ್ಣ ಪರಮಹಂಸರು ಕೂತ್ಕೊಳ್ಳೋ
ಆಸನ ಕೆಳಗಡೆ ನಾಣ್ಯ ಹಾಕಿ ನೋಡಿದ್ರಂತೆ. ಅಯ್ಯೋ ಉರಿವರೆಗೆ ಅಂತಿದ್ರು ರಾಮಕೃಷ್ಣ ಪರಮಹಂಸರು ಅಂತ. ಅಂದ್ರೆ ಹೀಗೆ ಉರಿ ಕೊಟ್ಟು ವಿವೇಕಾನಂದರಾಗಿದ್ದರು ಪರಮಹಂಸರಿಗೆ, ರಾಮಕೃಷ್ಣ ಪರಮಹಂಸರಿಗೆ ಅಂತ ಮಾತಿಗೆ ಹೇಳ್ತೀವಿ ಈ ಮಾತನ್ನು ನಾವು. ಹಾಗಾಗಿ ನಮ್ಗೇನಾಗಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ, ಮತ್ತೆ ಗುರು ಏನ್ ಮಾಡಿದ ಅಂತ ಗೊತ್ತಿರೋದಿಲ್ಲ. ಇಂತಹ ಒಂದು ಅಜ್ಞಾನದ ಮುದ್ದೆಯನ್ನು ಉದ್ಧಾರ ಮಾಡಬೇಕಾದ್ರೆ ಆ ದಿವ್ಯ ದೃಷ್ಟಿ, ಅದು ಹಿಂದಿರ್ತಕ್ಕಂಥ ಅಂತಹ ಒಂದು ಕರುಣಾಪೂರ್ಣವಾಗಿರ್ತಕ್ಕಂಥ ಅಂತಃಕರಣ, ಅದ್ರ ಹಿಂದೆ ಮುಕ್ತಗೊಂಡಿರ್ತಕ್ಕಂಥ ಒಂದು ಒಂದು ಮಹಾತ್ಮ, ಬರೀ ಆತ್ಮ ಅಲ್ಲ ಅಂತ, ಅದೆಲ್ಲ ಸೇರಿ ಆ ಮಹಾ ಚೈತನ್ಯ ಮತ್ತು ಕರುಣೆಯ ರಾಶಿ, ಕರುಣೆಯ ಕಡಲು ಒಳಗಿಂದ ಕಣ್ಣಿನ ಮೂಲಕವಾಗಿ ಹೊರಗೆ ಬರತಕ್ಕಂಥದ್ದು, ಆ ದಿವ್ಯತೆ ಚೆಲ್ಲಿ ಜೀವ ಉದ್ಧಾರ ಆಗುವಂಥದ್ದು. ಎಷ್ಟು ಸುಂದರವಾಗಿದೆ ನೋಡಿ, ಎಷ್ಟು ಹೇಗಾಗ್ತದೆ ಕೆಲಸ ಅನ್ನೋದು ಕಲ್ಪನಾತೀತ ಅಂತ. ಯಾವ ಸೈನ್ಸ್ಗೂ ಸಿಲ್ಕುವಂಥದ್ದಲ್ಲ. ಸೈನ್ಸ್ ಎಷ್ಟೇ ಮುಂದುವರೆದು ಸಿಕ್ಕೋದಿಲ್ಲ. ಅದು ಸೈನ್ಸ್ ಇಲ್ಲಿಗೆ ಬಂದ್ರೆ ಸಿಗ್ತದೆ, ಗುರುವಿನ ಪಾದಕ್ಕೆ ಬಂದ್ರೆ ಮಾತ್ರ ಸಿಗ್ಬೋದು ಅಷ್ಟು ಹೊರತು ಯಾವ ವಿಜ್ಞಾನಕ್ಕೂ ಯಾವ ಯಂತ್ರಕ್ಕೂ ಸಿಲುಕುವಂಥದ್ದಲ್ಲ. ಆದ್ರೆ ಜೀವಕ್ಕೆ ಮುಟ್ಟುವಂಥದ್ದು, ಜೀವವನ್ನು ತಂಪು ಮಾಡುವಂಥದ್ದು,